ಹೊನ್ನಾವರದ ಪಟ್ಟಣ ಪಂಚಾಯತ್ ಸಭಾಭವನದಲ್ಲಿ ಪೌರ ಕಾರ್ಮಿಕ ದಿನಾಚರಣೆಯ ಪ್ರಯುಕ್ತ ಪೌರ ಕಾರ್ಮಿಕರಿಗೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಹಾಗೂ ಸ್ವಚ್ಛತೆಯ ಸೇವೆ ಅಭಿಯಾನದ ಅಡಿ ಶಾಲಾ ಮಕ್ಕಳಿಗಾಗಿ ಚಿತ್ರಕಲಾ ಸ್ಪರ್ಧೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಸ್ವಚ್ಛತೆಯೇ ಸೇವೆ ಅಭಿಯಾನದಡಿ ಸೆಪ್ಟೆಂಬರ್ 17ರಿಂದ ಅಕ್ಟೋಬರ್ 1ರವರೆಗೆ ಹಾಗೂ ಅಕ್ಟೋಬರ್ 2ರಂದು ಸ್ವಚ್ಛ ಭಾರತ್ ದಿವಸ್ ಆಚರಿಸಲು ನಿರ್ಧರಿಸಲಾಗಿದೆ. ಈ ನಿಟ್ಟಿನಲ್ಲಿ ರಾಜ್ಯಾದ್ಯಂತ ಸ್ವಚ್ಛತಾ ಅಭಿಯಾನಗಳು ನಡೆಯುತ್ತಿದ್ದು, ಸ್ವಚ್ಛತೆಯ ಬಗ್ಗೆ ಅರಿವನ್ನು ಮೂಡಿಸಲಾಗುತ್ತಿದೆ. ಈ ನಿಟ್ಟಿನಲ್ಲಿ ಹೊನ್ನಾವರ ಪಟ್ಟಣ ಪಂಚಾಯತ್ನಿಂದ ಅಭಿಯಾನದ ವೇಳಾಪಟ್ಟಿಯಂತೆ ಸ್ವಚ್ಛತೆಯ ಬಗ್ಗೆ ಅರಿವು ಮೂಡಿಸುವ ವಿವಿಧ ಕಾರ್ಯಕ್ರಮಗಳನ್ನು ನಡೆಸುತ್ತಿದೆ. ಇಂದು ಪಟ್ಟಣ ಪಂಚಾಯತ್ ಪೌರ ಕಾರ್ಮಿಕರಿಗೆ ಆರೋಗ್ಯ ಇಲಾಖೆ ಸಹಯೋಗದೊಂದಿಗೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಹಾಗೂ ಶಾಲಾ ಮಕ್ಕಳಿಗೆ ಸ್ವಚ್ಛತೆಯ ಬಗ್ಗೆ ಚಿತ್ರಕಲಾ ಸ್ಪರ್ಧೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಶಿಬಿರದಲ್ಲಿ ಹೊನ್ನಾವರ ತಾಲೂಕು ಆಸ್ಪತ್ರೆಯ ವೈದ್ಯರಿಂದ ತಪಾಸಣೆ ನಡೆಸಲಾಯಿತು. ಈ ಶಿಬಿರದಲ್ಲಿ 24 ಪೌರ ಕಾರ್ಮಿಕರು ಆರೋಗ್ಯ ತಪಾಸಣೆ ಮಾಡಿಸಿ ಶಿಬಿರದ ಪ್ರಯೋಜನ ಪಡೆದರು. ಇನ್ನು ಸ್ವಚ್ಛತೆಯೇ ಸೇವೆ ಅಭಿಯಾನದಡಿ ಏರ್ಪಡಿಸಿದ್ದ ಚಿತ್ರಕಲಾ ಸ್ಪರ್ಧೆಯಲ್ಲಿ ವಿವಿಧ ಶಾಲೆಯ ಮಕ್ಕಳು ಚಿತ್ರ ಬಿಡಿಸಿ ಗಮನ ಸೆಳೆದರು. ಈ ಸ್ಪರ್ಧೆಯಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಅಕ್ಟೋಬರ್ 2ರಂದು ಬಹುಮಾನ ಕೂಡ ವಿತರಿಸಲಾಗುತ್ತದೆ. ಈ ವೇಳೆ ನುಡಿಸಿರಿಯೊಂದಿಗೆ ಮಾತನಾಡಿದ ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿ ಏಸು ಎಸ್ ಬೆಂಗಳೂರು, ಸ್ವಚ್ಛತೆಯೇ ಸೇವೆ ಅಭಿಯಾನದ ವೇಳಾಪಟ್ಟಿಯಂತೆ ಇಂದು ಆರೋಗ್ಯ ಇಲಾಖೆಯ ಸಹಯೋಗದಲ್ಲಿ ಪೌರ ಕಾರ್ಮಿಕರಿಗೆ ಆರೋಗ್ಯ ತಪಾಸಣಾ ಶಿಬಿರ ಮತ್ತು ಮಕ್ಕಳಿಗಾಗಿ ಚಿತ್ರಕಲಾ ಸ್ಪರ್ಧೆ ಆಯೋಜಿಸಿದ್ದೇವೆ. 2 ಕಾರ್ಯಕ್ರಮಗಳು ಯಶಸ್ವಿಯಾಗಿ ನಡೆದಿವೆ. ಒಟ್ಟು 24 ಜನ ಪೌರ ಕಾರ್ಮಿಕರು ಈ ಶಿಬಿರದ ಪ್ರಯೋಜನ ಪಡೆದಿದ್ದಾರೆ. ಚಿತ್ರಕಲಾ ಸ್ಪರ್ಧೆಯಲ್ಲಿ ವಿಜೇತರಾದ ಮಕ್ಕಳಿಗೆ ಬಹುಮಾನ ವಿತರಿಸಲಾಗುವುದು ಎಂದು ಹೇಳಿದರು. ಇಲಾಖೆಯ ಪೌರ ಕಾರ್ಮಿಕರಿಗೆ ಒಂದು ಉಚಿತ ಆರೋಗ್ಯ ತಪಾಸಣಾ ಒಂದು ಶಿಬಿರನ ಏರ್ಪಡಿಸಿದ್ದೀವಿ. ಆರೋಗ್ಯ ಇಲಾಖೆಯ ಒಂದು ಸಹಕಾರ, ಅವರ ಸಹಯೋಗದಿಂದ ಸುಮಾರು ಒಂದು 24 ಜನ ನಮ್ಮ ಪೌರ ಕಾರ್ಮಿಕರು ಹಾಗೂ ಏನು ಸ್ವಚ್ಛತಾ ಒಂದು ಕೆಲಸ ತೊಡಗಿರ್ತಕ್ಕ ವಾಹನ ಚಾಲಕರು ಎಲ್ಲರದು ಒಂದು ಆರೋಗ್ಯ ತಪಾಸಣೆ ಪ್ರತಿ ನಾವು ತ್ರೈಮಾಸಿಕ ಒಮ್ಮೆ ನಡೆಸ್ತಾ ಇರ್ತೀವಿ. ವರ್ಷಕ್ಕೊಮ್ಮೆ ನಾವು ಮಾಸ್ಟರ್ ಚೆಕಪ್ ಒಂದು ಮಾಡಿಸ್ತಾ ಇರ್ತೀವಿ ಅವರಿಗೆ. ಆ ನಿಟ್ಟಿನಲ್ಲಿ ಇವತ್ತು ಸ್ವಚ್ಛತಾ ಸೇವೆ 2024 ಅಭಿಯಾನದಲ್ಲಿ ನಾವು ಹಮ್ಮಿಕೊಂಡಿದ್ದೀವಿ. ಇವತ್ತು ಯಶಸ್ವಿಯಾಗಿ ಅದು ನಡೀತಾ ಇದೆ. ಇದ್ರ ಜೊತೆಗೆ ನಮ್ಮದು ಅದೇ ಸ್ವಚ್ಛತಾ ಸೇವೆ 2024ರ ಒಂದು ಅಭಿಯಾನದಡಿ ಶಾಲಾ ಮಕ್ಕಳಿಗೆ ಸಹಿತ ಒಂದು ಚಿತ್ರಕಲಾ ಸ್ಪರ್ಧೆನ ಏರ್ಪಡಿಸಿದೆ. ನಾವು ಒಂದು ಸ್ವಚ್ಛತೆ ಸೇವೆ ಜನರಿಗೆ ಒಂದು ಅರಿವು ಮೂಡಿಸೋದು. ವಿವಿಧ ಶಾಲೆಯ ಸುಮಾರು ಮಕ್ಕಳು ಈ ಕಾರ್ಯಕ್ರಮ ಪಾಲ್ಗೊಂಡಿದ್ದಾರೆ. ಅದರಲ್ಲಿ ಯಾರು ಚೆನ್ನಾಗಿ ಚಿತ್ರಕಲೆ ಬಿಡಿಸ್ತಾರೆ ಅವರಿಗೊಂದು ಪ್ರಶಸ್ತಿ ಕೊಡುವಂಥ ಒಂದು 2ನೇ ತಾರೀಕು ಗಾಂಧಿ ಜಯಂತಿ ದಿನ ಪ್ರಶಸ್ತಿ ಕೊಡತಕ್ಕಂಥ ಒಂದು ಕಾರ್ಯಕ್ರಮ ಸಹಿತ ನಾವು ಹಮ್ಮಿಕೊಂಡಿದ್ವಿ. ಎಲ್ಲ ಎರಡು ಕಾರ್ಯಕ್ರಮ ಈ ದಿನದ ವೇಳಾಪಟ್ಟಿ ಪ್ರಕಾರ 2 ಕಾರ್ಯಕ್ರಮಗಳು ಯಶಸ್ವಿಯಾಗಿ ನಡೀತಾ ಇರ್ತಂತ ತಿಳಿಸೋಕ್ಕೆ
ನಮಗೆ ಹರ್ಷದ. ಇದು ಸರ್ಕಾರಿ ಆಸ್ಪತ್ರೆ, ಆರೋಗ್ಯ ಇಲಾಖೆ, ನಮ್ಮ ಸರ್ಕಾರಿ ಆಸ್ಪತ್ರೆ ತಾಲೂಕು ವೈದ್ಯಾಧಿಕಾರಿಗಳ ಸಹಯೋಗ. ಅವರು ನಾವು ಕಳೆದ ವಾರ ವಿನಂತಿ ಮಾಡಿದ್ವಿ. ಇನ್ನು ಈ ವೇಳೆ ವೈದ್ಯರಾದ ಡಾಕ್ಟರ್ ಸಂತೋಷ್ ಮಾತನಾಡಿ, ಪೌರ ಕಾರ್ಮಿಕರಿಗೆ ಸಾಂಕ್ರಾಮಿಕ ರೋಗಗಳ ಕುರಿತಾಗಿ ತಪಾಸಣೆ ನಡೆಸುತ್ತಿದ್ದೇವೆ ಮತ್ತು ಅಸಾಂಕ್ರಾಮಿಕ ರೋಗಗಳಾದ ಡಯಾಬಿಟಿಸ್, ಬಿಪಿ, ಬಾಯಿ ಕ್ಯಾನ್ಸರ್ ಹಾಗೂ ಇನ್ನಿತರ ರೋಗಗಳ ಕುರಿತಾಗಿ ತಪಾಸಣೆ ನಡೆಸಿ ಪೌರ ಕಾರ್ಮಿಕರಿಗೆ ಆರೋಗ್ಯ ಮುಂಜಾಗ್ರತಾ ಕ್ರಮಗಳ ಕುರಿತಾಗಿ ಮಾಹಿತಿ ನೀಡಲಾಗುತ್ತಿದೆ ಎಂದು ಹೇಳಿದರು. ಪೌರ ಕಾರ್ಮಿಕರಿಗೆ NCD ಕಾರ್ಯಕ್ರಮ ಅಂತ, NCD ಅಂತ ಹೇಳಿದ್ರೆ ನಾನ್ ಕಮ್ಯುನಿಕೇಬಲ್ ಡಿಸೀಸ್ ಅಂತ. ಇದು ಸಾಂಕ್ರಾಮಿಕ ರೋಗ ಅಲ್ಲ. ಸಾಂಕ್ರಾಮಿಕ ರೋಗ ಆದರೆ ಜನರಿಗೆ ಗೊತ್ತಾಗ್ತದೆ, ಏನು ಜ್ವರ ಬರ್ತದೆ, ಇಲ್ಲ ಕೆಮ್ಮ ಇದ್ದ ಕಫ ಗೊತ್ತಾಗ್ತದೆ, ಡಾಕ್ಟ್ರ್ ಹತ್ರ ಹೋಗ್ತಾರೆ. ಸಾಂಕ್ರಾಮಿಕ ರೋಗ ಇದು ಅಸಾಂಕ್ರಾಮಿಕ ರೋಗ ಅಂದರೆ ನಾನ್ ಕಮ್ಯುನಿಕೇಬಲ್ ಡಿಸೀಸ್. ಇದರಲ್ಲಿ ಮುಖ್ಯವಾಗಿ ಡಯಾಬಿಟಿಸ್, BP ಮತ್ತು ಬಾಯಿ ಕ್ಯಾನ್ಸರ್, ಸ್ತನ ಕ್ಯಾನ್ಸರ್ ಇದು ಮುಖ್ಯವಾಗಿ ಬರ್ತದೆ. ಇದೆಲ್ಲ ಗೊತ್ತಿಲ್ಲದೆ ದೇಹದಲ್ಲಿ ಬೆಳೀತಾ ಇರ್ತದೆ. ಏನೋ ಸೈಡ್ ಎಫೆಕ್ಟ್, ಅದರ ಎಫೆಕ್ಟ್ ಆದಮೇಲೆ ಗೊತ್ತಾಗೋದಕ್ಕಿಂತ ಈ 30-35 ವರ್ಷ ದಾಟಿದ ಮೇಲೆ ಒಂದೊಂದು ರೌಂಡ್ ನಾವು ಟೆಸ್ಟ್ ಮಾಡಿದರೆ ಆವಾಗ ಫಸ್ಟ್ ಈ ಕ್ಯಾನ್ಸರ್ ಬಂದರೆ ಸ್ತನ ಕ್ಯಾನ್ಸರ್, ಬಾಯಿ ಕ್ಯಾನ್ಸರ್, ಇಲ್ಲಾಂದರೆ ಗರ್ಭಕೋಶ ಕ್ಯಾನ್ಸರ್ ಫಸ್ಟ್ ಸ್ಟೇಜಲ್ಲಿ ಗೊತ್ತಾಗೋ ಚಾನ್ಸ್ ಇರ್ತದೆ. ಆವಾಗ ನಾವು ಅದನ್ನು ಗುಣಪಡಿಸ್ಬೋದು. ಈಗ BP ಇದ್ದವರಿಗೆ ಕೆಲವು ಗೊತ್ತೇ ಆಗೋದಿಲ್ಲ, ಪ್ಯಾರಲಿಸಿಸ್ ಆದಮೇಲೆ ಗೊತ್ತಾಗ್ತದೆ. ಆವಾಗ ಏನು ಪ್ರಯೋಜನ? ಅದಕ್ಕೆ ಈ ಸ್ಟೇಜಲ್ಲಿ ನಾವು ಒಂದು ಕ್ಯಾಂಪ್ ಥರ ಮಾಡಿ ಈ BP ಇದೆಯಾ, ಶುಗರ್ ಇದೆಯಾ ನೋಡಿಕೊಂಡು ಅದಕ್ಕೆ ನಾವು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ರಿಂದ ಅವರಿಗೆ ಒಂದು ಲೈಫ್ ಸೇವ್ ಆಗ್ತದೆ. ಈ ಪ್ಯಾರಲಿಸಿಸ್ ಆದರೆ ಗೊತ್ತುಂಟಲ್ಲ, ಒಂದು ಲೈಫ್ ಸ್ಕ್ರ್ಯಾಪ್ ಆಗಿ ಹೋಗ್ತದೆ. ಆ ಸ್ಟೇಜಿಗೆ ಹೋಗೋದಕ್ಕಿಂತ ಒಬ್ಬೊಬ್ಬರ ಮೇಲೆ ಡಿಪೆಂಡ್ ಆಗಿರ್ತದೆ ಫ್ಯಾಮಿಲಿ. ಆ ಸ್ಟೇಜಿಗೆ ಹೋಗೋದಕ್ಕಿಂತ ಮೊದಲು ಇದೊಂದು ಮಾಡೋದ್ರಿಂದ ಭಾರಿ ಉಪಯೋಗ ಆಗ್ತದೆ. ಮೊದಲೇ ಗೊತ್ತಿದೆ. ಈಗ ನಾನೀಗ ನೋಡಿದ ಪ್ರಕಾರ ಇಬ್ಬರಿಗೆ ಸ್ವಲ್ಪ BP ಜಾಸ್ತಿ ಉಂಟು, ಅವರನ್ನು ಮತ್ತೊಂದು ಸೆಕೆಂಡ್ ಒಪಿನಿಯನ್ ತಗೊಳ್ಬೇಕಂತೇಳಿ ಕಳಿಸಿದ್ದೀನಿ. ಹಾಗೆ ಬಾಯಿ ಬಾಯಿ ಟೆಸ್ಟ್ ಮಾಡಿದ ಪ್ರಕಾರ ಯಾವುದು ಸಿಗಲಿಲ್ಲ, ಮತ್ತು ನೋಡಬೇಕು. ಟ್ರೀಟ್ಮೆಂಟ್ ಇಲ್ಲ, ಇದು ಹೈಯರ್ ಸೆಂಟರಿಗೆ ಕಳಿಸಿ ಫರ್ದರ್ ಇನ್ವೆಸ್ಟಿಗೇಷನ್ ಮಾಡ್ತೇವೆ. ಕ್ಯಾನ್ಸರ್ ಥರ ಎಲ್ಲ ಬಂದರೆ ನಮಗೆ ಇಲ್ಲಿ ಫೈಂಡ್ ಔಟ್ ಆದರೆ, ಸಿಮ್ಟಮ್ ಗೊತ್ತಾದರೆ ಕಳಿಸ್ತೇವೆ. ಕಡೆಗೆ ಇನ್ವೆಸ್ಟಿಗೇಷನ್ ಮಾಡ್ತೇವೆ, ಇನ್ವೆಸ್ಟಿಗೇಷನ್ ಕನ್ಫರ್ಮ್ ಮಾಡ್ತೇವೆ. ಅದ್ರ ನಂತರ ಟ್ರೀಟ್ಮೆಂಟ್. ಇಲ್ಲಿ ಯಾವುದು ಟ್ರೀಟ್ಮೆಂಟ್ ಇಲ್ಲ. BP ಶುಗರ್ ಎಲ್ಲ ಇದ್ದರೆ ಆಲ್ಮೋಸ್ಟ್ ಸ್ಟಾರ್ಟ್ ಮಾಡ್ತೇವೆ. ಡಾಕ್ಟರ್ ಸಂತೋಷ್ ಅಂತ, ಸಾಲ್ಕೋಟ್ PS. ಪೌರ ಕಾರ್ಮಿಕ JCB ಚಾಲಕ ಚಿದಂಬರ ನಾಯ್ಕ್ ಮಾತನಾಡಿ, ಪ್ರತಿ ವರ್ಷವೂ 2 ಬಾರಿ ಆರೋಗ್ಯ ತಪಾಸಣಾ ಶಿಬಿರ ನಡೆಸುತ್ತಾರೆ. ಇದರಿಂದ ಸಣ್ಣ ಪುಟ್ಟ ಏನೇ ತೊಂದರೆ ಇದ್ರೂ ಉಪಯೋಗವಾಗುತ್ತದೆ ಮತ್ತು ಬೇಕಾದ ಚಿಕಿತ್ಸೆ ಹಾಗೂ ಔಷಧಿಗಳನ್ನು ವಿತರಿಸಿದ್ದಾರೆ. ಇದರಿಂದ ಬಹಳ ಉಪಯೋಗವಾಗಿದೆ ಎಂದು ಹೇಳಿದರು. ನಾನು ಹೊನ್ನಾವರ ಪಟ್ಟಣ ಪಂಚಾಯತ್ನಲ್ಲಿ JCB ಆಪರೇಟರ್ 4 ವರ್ಷದಿಂದ ಕರ್ತವ್ಯ ನಿರ್ವಹಿಸ್ತಾ ಇದ್ದೇನೆ. ಪ್ರತಿ ವರ್ಷಕ್ಕೂ 2 ಸಾರಿ ಹೆಲ್ತ್ ಕ್ಯಾಂಪ್ ಅಂತ ಮಾಡ್ತಿದ್ರು. ಒಂದು ಮಾಸ್ಟರ್ ಚೆಕಪ್ ಅಂತ ಮಾಡ್ತಿದ್ರು, ಆನಂತರ ಕ್ಯಾಶುಯಲ್ ಚೆಕಪ್ ಆಗಿ ಮಾಡ್ತಿದ್ರು. ಅದೇ ರೀತಿ ಈ ವರ್ಷದ ಹೆಲ್ತ್ ಕ್ಯಾಂಪನ್ನು ನಮ್ಮ ಆಫೀಸಲ್ಲೇ ಆಯೋಜಿಸಿದ್ದಾರೆ. ನಮಗೆ ಇದರಿಂದ ಸಣ್ಣ ಪುಟ್ಟ ಏನೋ ಪ್ರಾಬ್ಲಮ್ಗಳಿದ್ದರೂ ಅದಕ್ಕೆ ತಕ್ಕದಾದ ಚೆಕಪ್ ಮಾಡಿಬಿಟ್ಟು BP ಶುಗರು ಮತ್ತು ಹಿಮೋಗ್ಲೋಬಿನ್ ಲೆವೆಲೆಲ್ಲ ಚೆಕ್ ಮಾಡಿಬಿಟ್ಟು ಅದಕ್ಕೆ ಬೇಕಾದ ಸೂಕ್ತವಾದ ಔಷಧಿಯನ್ನು ನೀಡ್ತಾರೆ. ಇದರಿಂದ ನಮಗೆ ತುಂಬ ಖುಷಿಯಾಗಿದೆ. ಈ ವೇಳೆ ಆಶಾ ಕಾರ್ಯಕರ್ತೆಯರಿಂದ ಸ್ವಚ್ಛತೆಯ ಕುರಿತಾಗಿ ಮಾಹಿತಿ ನೀಡಲಾಯಿತು. ಶಿಬಿರದಲ್ಲಿ ತಾಲೂಕು ಆಸ್ಪತ್ರೆಯ ಸಿಬ್ಬಂದಿಗಳು, ಆಶಾ ಕಾರ್ಯಕರ್ತೆಯರು, ಪೌರ ಕಾರ್ಮಿಕರು ಹಾಗೂ ಇತರರು ಉಪಸ್ಥಿತರಿದ್ದರು. ವಿಶ್ವ ಜೊತೆಗೆ ವೀರೇಶ್, ನುಡಿಸಿರಿ ನ್ಯೂಸ್, ಹೊನ್ನಾವರ.